ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಟರಾಜ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಕೆಲವೊಂದು 3-4 ದಿವಸದಿಂದ ಏನು ನಮ್ಮ ರೈತರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಕಬ್ಬಿನ ಬೆಲೆ ಜಾಸ್ತಿ ಮಾಡಲಿಕ್ಕೆ 3,500 ಫಿಕ್ಸ್ ಮಾಡಿ ಅಂತ, ಅಥವಾ 1,000 ಸಹಾಯಧನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು. ಈ ನಮ್ಮ ರಾಜಕೀಯ ಪಕ್ಷಗಳು ಇವತ್ತಿನ ದಿವಸ ಏನು ಸರ್ಕಾರ ಇದೆ, ಆ ಸರ್ಕಾರ ಟೋಟಲಿ ಆಗಿ ಫೇಲ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕೆ ಅಂತ ಅಂದರೆ, ನಮಗೆ ಬೇಕಾಗಿರೋದು ರೈತರು ನಮ್ಮ ದೇಶದ ಬೆನ್ನೆಲುಬಾಗಿದ್ದಾರೆ. ಅವ್ರಿಗೆ ಅಟ್ಲೀಸ್ಟು ಅವ್ರು ಕೇಳ್ತಾ ಇರೋದು ಏನು ಸ್ನೇಹಿತರೆ, ಒಂದು 3,500 ರೂಪಾಯಿ ಫಿಕ್ಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಫ್ಯಾಕ್ಟ್ರಿಲಿ ನಮ್ಮ ರೈತರ ತೈಯಿಂದ 12 ತಿಂಗಳು ಬೆಳೆದಂಥ ಕಬ್ಬನ್ನು ಕಟಾವು ಮಾಡ್ಕೊಂಡು ತಗೊಂಡೋಗಿ ಅವರು ಲಾಭ ಮಾಡಲ್ವಾ? ನಾನು ತಿಳಿದಂಗೆ ಕೆಲವೊಂದು ಅಂಶಗಳು ನನಗೆ ಗೊತ್ತು, ಏನೇನು ಅವರು ಲಾಭ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಸಿಂಪಲಾಗಿ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ 1 ಟನ್ ಕಬ್ಬನ್ನ ನಾವು ಫ್ಯಾಕ್ಟ್ರಿಗೆ ಕೊಟ್ಟರೆ, ಆ ಫ್ಯಾಕ್ಟ್ರಿ ಶುಗರು 120 kg ಶುಗರ್ ತೆಗಿತದೆ. ಅಂದರೆ ಸಕ್ಕರೆನ 120 kg ಸಕ್ಕರೆ ತಯಾರಾಗುತ್ತೆ ಅದರಲ್ಲಿ. ಮತ್ತು ಒಂದು ಎಥನಾಲು 40 ಲೀಟ್ರ್ ಎಥನಾಲಲ್ಲಿ ಅದು ಕ್ರಿಯೇಟ್ ಮಾಡ್ಕೋತಾರೆ. ಇನ್ನು ಅದಲ್ಲದೆ 160 kV ಕರೆಂಟು ಕೂಡ ಉತ್ಪಾದನೆ ಮಾಡ್ಕೋತಾರೆ. ಜೊತೆಗೆ ಮಲಾಸ್ ಅಂತ ಒಂದು ಏನಿದೆ ಅದನ್ನು ಕೂಡ 50 ಲೀಟ್ರು ಸರಿಸುಮಾರು 50 ಲೀಟ್ರಷ್ಟು ಒಂದು ಪ್ರೊಡ್ಯೂಸ್ ಆಗುತ್ತೆ, ಅಲ್ಲಿ ಉತ್ಪಾದನೆ ಮಾಡ್ಕೋತಾರೆ. ಉತ್ಪಾದನೆ ಮಾಡ್ಕೊಂಡು ಇವೆಲ್ಲನೂ ಒಂದು ಅಂದಾಜಲ್ಲಿ ಒಂದು ಲೆಕ್ಕ ಹಾಕಿದರೆ 10,000 ರಿಂದ 14,000 ಲಾಭ ಅವರು ಮಾಡ್ಕೋತಾ ಇದ್ದಾರೆ. ಅದರಲ್ಲಿ ಅಟ್ಲೀಸ್ಟ್ ನಮ್ಮ ರೈತರು 12 ತಿಂಗಳು ಬೆಳೆದು ಏನು ಅವರೇನು ಇವತ್ತು ಹಾಕಿ ಕಬ್ಬ ನಾಳೆಗೆ ಬರಲ್ಲ ಸ್ನೇಹಿತರೆ, 12 ತಿಂಗಳು ಬೆಳೀತಾರೆ ಕಬ್ಬನ್ನ. ಆ ಮಗು ನೋಡ್ಕೋತಾರಲ್ಲ, ಆ ಮಗು ನೋಡ್ಕೊಳ್ಳೋ ರೀತಿಲಿ ಕಬ್ಬನ್ನ ನೋಡ್ಕೊಂಡು ಬೆಳೆದು ಆ ರೈತರುಗಳು ಕಟಾವು ಮಾಡಿಸಿ, ಆ ಕಟಾವಿಗೆ ಮಾಡಿಸಾದ್ಮೇಲೆ ತಗೊಂಡೋಗಿ ಅಲ್ಲಿಗೆ ನಾವು ಕೊಟ್ಟರು ಕೂಡ ಈ ನಮ್ಮ ಸರ್ಕಾರವೇ ಆಗಲಿ, ಈ ನಮ್ಮ ಏನು ಫ್ಯಾಕ್ಟ್ರಿಗಳೇ ಆಗಲಿ, ಇವ್ರಿಗೇನು ಒಂದು ಸ್ವಲ್ಪ ಮಾನ ಮರ್ಯಾದೆ ಏನಿಲ್ವಾ? ಅಟ್ಲೀಸ್ಟು ಬೇರೆದ್ರಲ್ಲಿ ರಾಜಕೀಯ ಮಾಡಿ ನೀವು ಬೇಡ ಅಂತ ಹೇಳಲ್ಲ, ಇದರಲ್ಲಿ ಬೇಡ, ನಮ್ಮ ರೈತರ ವಿಚಾರದಲ್ಲಿ ಬೇಡ. ರೈತರೇನಾದ್ರೂ ಇದೇ ಮುಷ್ಕರನ, ನಾವು ಕಬ್ಬನ್ನೇ ಬೆಳೆಯಲ್ಲ, ನಾವು ಭತ್ತನೇ ಬೆಳೆಯಲ್ಲ, ನಾವು ರಾಗಿನ ಬೆಳೆಯಲ್ಲ, ಬರೀ ನಮ್ಮನೆಗಾಗಂಗೆ ಮಾತ್ರ ನಾವು ಬೆಳ್ಕತ್ತೀವಿ ಅಂದರೆ ಏನು ತಿಂತೀರಿ? ಒಟ್ಟಿಗೆ ದುಡ್ಡು ತಿನ್ನೋಕ್ಕಾಗುತ್ತಾ? ತಿನ್ನೋಕ್ಕಾಗಲ್ಲ. ಇವತ್ತು ಎಷ್ಟೋ ಮೀಡಿಯಾಗಳೇ ಆಗಿರ್ಬೋದು, ಎಷ್ಟೋ ಜನಗಳು ರೈತರ ಬಗ್ಗೆನೇ ಒಂದು ಕಾಳಜಿನೇ ವಹಿಸ್ತಾ ಇಲ್ಲ. ಆಲ್ಮೋಸ್ಟ್ ಮಾತಾಡಿದ್ದಾರೆ ಮೀಡಿಯಾಗಳು, ಇಲ್ಲ ಅಂತಲ್ಲ. ನಾನು ಹೇಳೋದೇನಪ್ಪ ಅಂದರೆ, ತುಂಬ ಒತ್ತಡ ಏರಿ ಸ್ನೇಹಿತರೆ, ಸರ್ಕಾರದ ಮೇಲೆ ಒತ್ತಡ ಇರಬೇಕು. ಬಾಕಿ ಏನು BJP ಸರ್ಕಾರದವರು ಆಲ್ರೆಡಿ ವಿಜೇಂದ್ರರವರು ಹೋಗಿ ಅಲ್ಲಿ ಪ್ರೊಟೆಸ್ಟ್ಗೆ ಕುಂತಿದ್ದಾರೆ. ಅದೇ ಥರ ನಮ್ಮ ಕುಮಾರಣ್ಣನೇ ಆಗಿರ್ಬೋದು, ಅಥವಾ ನಮ್ಮ ನಿಖಿಲ್ ಅಣ್ಣ ಆಗಿರ್ಬೋದು. ಕುಮಾರಣ್ಣ ಕೇಂದ್ರದಲ್ಲಿದ್ದಾರೆ, ನಮ್ಮ ನಿಖಿಲ್ ಅಣ್ಣ ದಯಮಾಡಿ ನೀವು, ನಿಖಿಲ್ ಅಣ್ಣ ನಿಮಗೆ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟು ಅಂತ ತಿಳ್ಕೊಳ್ಳಿ, ದಯಮಾಡಿ ಅಲ್ಲಿಗೆ ಹೋಗಿ ನಮ್ಮ ರೈತರ ಪರ ನಿಲ್ಲಿ. ನೀವು ಕೂಡ ಇದು ಚಳುವಳಿ ಇನ್ನೂ ದೊಡ್ಡದಾಗಬೇಕು. ಯಾಕೆ ಅಂತಂದರೆ, ರೈತರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದಮೇಲೆ ಈ ಸರ್ಕಾರ ಇದ್ರೇನು ಬಿಟ್ರೇನು ನಮಗೆ. ಇವತ್ತು ಕಬ್ಬು ಬೆಳೆಗಾರರಾಗಿರ್ಬೋದು, ನಾಳೆ ಭತ್ತ ಬೆಳೆಗಾರಿಗಾಗುತ್ತೆ, ನಾಡ್ದು ಜೋಳಗಾಗುತ್ತೆ, ಇನ್ನು ನಾಡ್ದು ರಾಗಿಗಾಗುತ್ತೆ, ಮತ್ತು ತೆಂಗುಗಾಗುತ್ತೆ. ಇದೇ ಥರ ನಾವು ರೈತರುಗಳನ್ನ ಯಾಕೆ ಕಡೆಗಣಿಸ್ತಾ ಇದ್ದೀರಾ? ನೀವು ಸರ್ಕಾರದವರು ಯಾಕೆ ಈ ಥರ ನಮ್ಮ ರೈತರನ್ನ ಕಡೆಗಣಿಸ್ತಾ ಇದ್ದೀರಾ? ಅಲ್ಲೆಲ್ಲ ಹೋಗ್ತೀರಾ, ಅಲ್ಲಿ ಒಂದು ಸೈಡಲ್ಲಿ ಹೋಗ್ತೀರಿ, ಅಲ್ಲಿ ಎಂಥದಪ್ಪ ಜಮೀನುಗಳೆಲ್ಲನೂ ಖರೀದಿ ಮಾಡಿಟ್ಟು ಅದೇನೋ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ತೀರಾ. ಇಲ್ಲಿ ನಮ್ಮ ರೈತರು ಜಮೀನು, ಇಲ್ಲಿ ನಮ್ಮ ರೈತರಿಗೆ ಸಹಾಯಧನ ಕೊಡ್ತಾ ಇಲ್ಲ. ನೀವು ಏನು ಮಾಡ್ತಾಯಿದ್ರಿ? ನೀವು ಸರ್ಕಾರ ಇರೋದು ಯಾಕೆ? ನೀವು ಎಲೆಕ್ಷನ್ನಿಗೆ ಬಂದಾಗ ನಾವು ಸರ್ಕಾರದಿಂದ ನಾವು ರೈತರನ್ನ ಹಿಂಗೆ ಮಾಡ್ಬಿಡ್ತೀವಿ, ಹಂಗೆ ಮಾಡ್ಬಿಡ್ತೀವಿ, ನಾವು ಈ ಥರ, ನಾವು ಆ ಥರ ಅಂತ ಎಲ್ಲ ಹೇಳ್ತಿರಲ್ಲ. ಈಗ ನಿಮಗೆ ಒಂದು ಸ್ವಲ್ಪನೂ ಮನುಷ್ಯತ್ವ ಇಲ್ವಾ? ಆ ಭಾಗದಲ್ಲಿ ರೈತರುಗಳು ಅಷ್ಟೆಲ್ಲ ಬಿಸಿಲು, ಈ ಬಿಸಿಲು ನೋಡ್ಬಿಟ್ರೆ ತಡೆಯೋಕ್ಕಾಗ್ತಾಯಿಲ್ಲ, ಆಚೆ ಕಡೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆ ಬಿಸಿಲಲ್ಲೂ ಕೂಡ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರಲ್ಲ. ನಿಮಗೆ ಏನು ಅವರೇನು ನಿಮ್ಮನ್ನ ಕಿಡ್ನಿ ಕೇಳ್ತಾ ಇದ್ದಾರಾ ನಿಮ್ಮನ್ನ, ಅಥವಾ ಏನು ನಿಮ್ಮ ಜಮೀನು ಕೇಳ್ತಾ ಇದ್ದಾರಾ, ನಿಮ್ಮ ಆಸ್ತಿ ಕೇಳ್ತಾ ಇದ್ದಾರಾ? ಅವರು 12 ತಿಂಗಳು ಬೆಳೆದಿದ್ದಾರೆ ಕಣ್ರಿ, 12 ತಿಂಗಳು ಕಷ್ಟ ಬಿದ್ದಿದ್ದಾರೆ. ಒಂದು ಕಬ್ಬು ಬೆಳೆಯೋಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತೇನ್ರಿ ನಿಮಗೆ? ಕಬ್ಬು ಬೆಳೆಗಾರರು ಏನು ಅವರೇನು 10,000 ಕೊಡಿ ಅಂತ ಕೇಳ್ತಾ ಇದ್ದಾರಾ? ಇವತ್ತು ಒಂದು ಕಬ್ಬು ಕಟಾವು ಮಾಡಿಸ್ತೀನಿ ಅಂದರೆ ಕಟಾವು ಮಾಡೋಂಗೆ 800 ರಿಂದ 1,000 ರೂಪಾಯಿ ಟನ್ಗೆ ಹೋಗುತ್ತೆ. ಗೊಬ್ಬರ ಎಷ್ಟು ಮಡಗಿದ್ದೀರಿ ನೀವು? ಗೊಬ್ಬರ ಕಮ್ಮಿ ಕೊಡ್ತಾ ಇದ್ದೀರಾ? ಹೋಗ್ಲಿ, ನಾವು ಇಲ್ಲ ನಾವು ಗೊಬ್ಬರ ಕಮ್ಮಿ ಕೊಡ್ತೀವಿ ಅನ್ನೋದಕ್ಕೆ ಇಲ್ಲ. ಕರೆಂಟು, ಗೊಬ್ಬರ, ನೀರು, ಈ ಬಿಸಿಲಲ್ಲಿ ನೀರಿರಲ್ಲ, ಅಂಥದ್ರಲ್ಲೂ ಬೋರ್ವೆಲ್ಲಿಂದ ನೀರು ಬಿಡ್ತು ಹಗಲು ರಾತ್ರಿ ಎಂದನೇ, ಬೆಳಗ್ಗೆ ರಾತ್ರಿ ಸಂಜೆ ಎಂದಲೇ ನಿದ್ಗಟ್ಕೊಂಡು ಕಬ್ಬಿಗೆ ನೀರು ಬಿಡ್ತಾರೆ ಕಣ್ರಿ. ಆ ಕಬ್ಬೊಳಗೆ ಹಾವಿರುತ್ತೋ, ಮಂಡದ ಹಾವಿರ್ತದೋ, ಮುಂಗುಸಿ ಇರ್ತಾವೋ, ಚಿರತೆಗಳಿರ್ತಾವೋ ಅನ್ನೋ ಒಂದು ಭಯ ಇಲ್ಲದೇ ಕೂಡ ನಮ್ಮ ರೈತ 12 ಗಂಟೆ ರಾತ್ರಿ ಆಗಿದ್ದು, 1 ಗಂಟೆ ರಾತ್ರಿ ಆಗಿರ್ಬೋದು, ಹೋಗಿ ಕಬ್ಬಿಗೆ ನೀರು ಬಿಡ್ತಾನೆ ಕಣ್ರಿ.
ಆ ನೀರು ಬಿಡ್ತಾನೆ ಅಂತ ಅಷ್ಟೆಲ್ಲ ಕಷ್ಟಪಟ್ಟು ಸಕ್ಕರೆಗೆ ನಿಮ್ಮ ಫ್ಯಾಕ್ಟ್ರಿಗೆ ಉದ್ಧಾರ ಮಾಡೋಕ್ಕೋಸ್ಕರ ನಾವು ರೈತರು ಬೆಳೆದು ನಿಮಗೆ ಕೊಡ್ತಾಯಿದ್ದೀವಿ. ಅಟ್ಲೀಸ್ಟು ನಿಮಗೆ ಮಾನ ಮರ್ಯಾದೆ ಇದ್ದರೆ ಅದೊಂದು 3,500 ರೂಪಾಯಿ ಏನದು ಸಣ್ಣ ಅಮೌಂಟು ನಮ್ಮ ಪ್ರಕಾರ. 3,500 ರೂಪಾಯಿ ಕೇಳ್ತಾ ಇರೋದೇನು ದೊಡ್ಡದು ನಿಮ್ಮ ಏನು ಅವ್ರ ಆಸ್ತಿ ಬಾಚ್ಕೊಳ್ಳೋಕೆ ಕೇಳ್ತಾರೆ ಕಣ್ರಿ. ಕಷ್ಟಪಟ್ಟು 12 ತಿಂಗಳು ದುಡ್ದಿರ್ತೀವಿ, ಅದರೊಳಗೆ ಬಿದ್ದು ಒದ್ದಾಡಿರ್ತೀವಿ ಜಮೀನೊಳಗೆಲ್ಲ, ಅದನ್ನು ಕೇಳ್ತಾ ಇದ್ದೀವಿ. ದಯಮಾಡಿ ಸರ್ಕಾರದವರು ಇದೊಂದನ್ನ 3,500 ಮಾಡಿಕೊಡಿ. ನೀವು ಆ ಕಡೆ ತಿರುಗು ನೋಡ್ತಾ ಇಲ್ಲ, ಏನು ಎಲ್ಲಿಗೆ ಹೋಗ್ತಾ ಇದೆ ಇದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ನಮಗೆ ಭಾಳ ಬೇಸರ ಆಗ್ತಾ ಇದೆ. ನಮ್ಮ ಜನಗಳು ಕೂಡ ಪ್ರತಿಯೊಬ್ಬರೂ ಕೂಡ ನೀವು ಧ್ವನಿ ಎತ್ತಬೇಕಾಗುತ್ತೆ ಸ್ನೇಹಿತರೆ. ಯಾರ್ಯಾರು ಯುವಕರಿದ್ದೀರಿ ಅವರೆಲ್ಲರೂ ಕೂಡ ನೀವು ಧ್ವನಿ ಎತ್ತಲೇಬೇಕು. ನಿಮ್ಮ ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಏನೇ ನಿಮ್ಮ ಒಂದು ಸಾಮಾಜಿಕ ಜಾಲತಾಣ ಏನೇನಿದೆ ಆ ಜಾಲತಾಣದಲ್ಲಿ ಎಲ್ಲರೂ ಕೂಡ ನೀವು ಧ್ವನಿ ಎತ್ತಿ. ಆಗ ಅಟ್ಲೀಸ್ಟ್ ಸರ್ಕಾರದವ್ರಿಗೆ ಎಲ್ಲೋ ಒಂದು ಕಡೆ ತಲವಳಿಗೆ ಬುದ್ಧಿನಾರು ಹೋಗ್ತದೆ. ಅವ್ರಿಗೇನಾಗಿದೆ ಅನ್ನೋದೇ ಗೊತ್ತಿಲ್ಲ ಸ್ನೇಹಿತರೆ. ಅದಕ್ಕೆ ನಾನೇನು ಹೇಳ್ತೀನಿ ಗೊತ್ತಾ, ನೀವು ಹೇಳ್ಬೋದು, ನೀವು ಮಾತಿದ್ರೆ JDS ಅಂತ ಹೇಳ್ಬೋದು. ಹೌದು, ನಾವು ರೈತರು ಪರ ಸರ್ಕಾರನೇ ಹಾಗೂ ರೈತರಿಗೋಸ್ಕರನೇ ನಾವು JDSನವ್ರು ಇರೋದು. ಇದೇ ಥರದ್ದು ಏನಾದರೂ ಆಗಿದ್ದಿದ್ರೆ ನಮ್ಮ ಕುಮಾರಣ್ಣರವರು ಈ ಥರ ಪ್ರೊಟೆಕ್ಟ್ ಮಾಡಲಿಕ್ಕೆ ಬಿಡ್ತಿರಲಿಲ್ಲ. ನೆಕ್ಸ್ಟು ನೀವು ದಯಮಾಡಿ ಯುವಕರುಗಳು ಎಚ್ಚೆತ್ಕೊಂಡು, ನಾನು ಇನ್ನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಏಕೆ ಅಂತಂದರೆ ನಮ್ಮ ಯುವಕರುಗಳು ಯಾವಾಗ ಎಚ್ಚೆತ್ಕೊಳ್ಳಲ್ವೋ ಇದೇ ರೀತಿ ಆಗೋದು. ಈಗ ನಡೀತಾ ಇದೆಯಲ್ಲ ಇದೇ ರೀತಿ ಆಗ್ತದೆ. ದಯಮಾಡಿ ಎಚ್ಚೆತ್ಕೊಳ್ಳಿ.